46% ಮೆಟ್ರೋ ಪ್ರಯಾಣ ದರ ಏರಿಕೆ. ಕೆಲವು ಕಡೆ ಲೆಕ್ಕ ಹಾಕಿದ್ರೆ 113, 120% ತನಕ ಬರ್ತಾ ಇದೆ. ಅದನ್ನೆಲ್ಲ ಸರಿ ಮಾಡ್ತೀವಿ ಅಂತ ಮೆಟ್ರೋದ MD ಹೇಳಿದ್ದಾರೆ. ಪ್ರಶಾಂತ್, ಹಿಂಗೆಲ್ಲ ಬಂದಾಗ ನೀರಿನ ದರ ಆಗಿರ್ಬೋದು, KSRTC ದರ ಆಗಿರ್ಬೋದು, BMTC ದರ ಆಗಿರ್ಬೋದು, ಭಾಳ ವರ್ಷ ಆಗಿದೆ ಹೆಚ್ಚಿಗೆ ಮಾಡಿಲ್ಲ ಅಂತ. ಇಸ್ ದಟ್ ಇವನ್ ಅ ಜಸ್ಟಿಫಿಕೇಶನ್? ಅದೇ ನನಗೆ ಭಾಳ ವರ್ಷದಿಂದ ಜಾಸ್ತಿ ಮಾಡಿಲ್ಲ, ಅದಕ್ಕೆ ಈಗ ಮಾಡ್ತಾ ಇದ್ದೀನಿ. ನನಗೆ ಇನ್ಸೈಡ್ ಇನ್ಫಾರ್ಮೇಷನ್ ಇಲ್ಲ, ಆದರೆ ನನಗೆ ಈ ಏರಿಕೆಗಳ ಬಗ್ಗೆ ಬಂದೆ ಮಾಹಿತಿ ಕೊಟ್ಬಿಡ್ತೀನಿ ಪ್ರಶಾಂತ್ ಅವರಿಗೆ. ಸರ್, ಇವತ್ತು ಆಸ್ ಆನ್ ಡೇಟು ನಮ್ಮ ರಾಜ್ಯದಲ್ಲಿ ಇವರು ಅಧಿಕಾರಕ್ಕೆ ಬಂದ ನಂತರ, ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ನಂತರ 41,437 ಕೋಟಿ ಬರೀ ಹೆಚ್ಚುವರಿ ಟ್ಯಾಕ್ಸಿಂದ ಬರ್ತಿರ್ತಕ್ಕಂಥದ್ದು. 41,000 ಮಾಡಿರ್ತಕ್ಕಂಥದ್ದು. 41,437 ಕೋಟಿ. ಅವ್ರು ಹೇಳ್ತಿರೋದಕ್ಕೆ 2020ನಲ್ಲಿ 10% ಜಾಸ್ತಿ ಆಗಿದೆ. ಇಂಡೈರೆಕ್ಟ್ ಆಗಿ ಸ್ಮಾರ್ಟ್ ಕಾರ್ಡ್ 15% ಡಿಸ್ಕೌಂಟ್ ಕೊಡ್ತಿದ್ರು. 2020ನಲ್ಲಿ 5% ಮಾಡಿದ್ರು. ಸೊ ಆ 10% ಅಂತ ಇನ್ಕ್ರೀಸ್ ಆಯ್ತಲ್ವಾ? ಅಲ್ಲಿಗೆ 45 ಆಯ್ತು, 145 ಆಯ್ತು ಅಲ್ಲಿಗೆ. ಅರ್ಥ ಆಯ್ತಾ? ಸೊ ದೇರ್ ಇಸ್ 2017 ಆದ್ಮೇಲೆ ಇನ್ನೊಂದು ರಿವಿಷನ್ ಆಯ್ತು ಬೈ ಎ ನೋಟಿಫಿಕೇಶನ್ ದಟ್ ಸ್ಮಾರ್ಟ್ ಕಾರ್ಡ್ 5%, 15% ಕೊಡಲ್ಲ ಡಿಸ್ಕೌಂಟ್ ಅಂತ. ಸೊ ದೇರ್ ಇಸ್ ಎ ಇನ್ಕ್ರೀಸ್ ದೇರ್ ಆಲ್ಸೋ 10% ಇನ್ 2020. ಅದೇ ನನಗೆ UPA ಸರ್ಕಾರದ ಕಾಲದಲ್ಲಿ ಈ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ನೆನಪಿಗೆ ಬರುತ್ತೆ. ನೀವು ಮಾಡುವಾಗ 20 ರೂಪಾಯಿ ಮಾಡಿಬಿಡೋದು, ಆಮೇಲೆ ಪ್ರತಿಭಟನೆ ಆದ್ಮೇಲೆ 10 ರೂಪಾಯಿ. ಪ್ರತಿಭಟನೆ ಅಲ್ಲ, ಆಮೇಲೆ ಸೋನಿಯಾ ಗಾಂಧಿ ಹತ್ರ ಕಾಂಗ್ರೆಸ್ನವ್ರು ಹೋಗೋದು. 10 ಜನಪತ್ನಿಗೆ ಸೋನಿಯಾ ಗಾಂಧಿಯವರು ಪ್ರಧಾನಮಂತ್ರಿಗಳಿಗೆ ಕಾಲ್ ಮಾಡೋದು, ನಂತರ ಅದನ್ನು 5 ರೂಪಾಯಿನೋ 7 ರೂಪಾಯಿನೋ ಇಳಿಸೋದು. ಮೆಟ್ರೋದ ನಿಮಗೆ ಪ್ರೈಸ್ 115% ಏನು ಹೇಳ್ತಿದ್ದೀರಿ, ಏರಿಸುವಾಗ ಅವ್ರಿಗೆ ಗೊತ್ತಿಲ್ವಾ ಅಷ್ಟು ಗಲಾಟೆ ಆಗುತ್ತೆ ಅಂತಕ್ಕಂಥದ್ದು? ಅದರದ್ದು ಆಂಟಿಸಿಪೇಟ್ ಇಲ್ಲದೆ ಏರಿಸುವ ಪ್ರಸ್ತಾವನೆ ಇರುತ್ತಾ? ನಂತರ ಅದನ್ನು 50%ಗೆ ಏರಿಸೋದು. ಈ ಕೆಲವು ವೆಬ್ಸೈಟ್ಗಳಲ್ಲಿ ಸೇಲ್ಗಳು ಬರ್ತಾವಲ್ಲ, 100 ರೂಪಾಯಿ ಐಟಮ್ಗೆ 1000 ರೂಪಾಯಿ ಅಂತ ಹಾಕಿ ಅದನ್ನು ಮೇಲ್ಗಡೆ ಹಿಂಗೊಂದು ಮಾರ್ಕ್ ಹಾಕಿ 100 ರೂಪಾಯಿ ಅಂತ ಹಾಕಿ 90% ಡಿಸ್ಕೌಂಟು ಅಂದ್ಬಿಡೋದು. ಅದರ ಬೆಲೆನೇ 100 ರೂಪಾಯಿ ಆಗಿರುತ್ತೆ, ನಾವೇನೋ 90% ಡಿಸ್ಕೌಂಟು ಅನ್ನೋ ಕಾರಣಕ್ಕೆ ತಗೊಂಡ್ವಿ ಅಂತ. ಅದರ ಜೊತೆ ನನಗೆ ಇಷ್ಟೆಲ್ಲ ಸರ್ಕಾರಗಳ ಗ್ಯಾರಂಟಿಗಳನ್ನು ಕೊಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಅತ್ಯಂತ ಜನಸಾಮಾನ್ಯ ಓಡಾಡ್ತಕ್ಕಂಥ ಮೆಟ್ರೋದಲ್ಲಿ ನೀವು ಯಾಕೆ ಸಬ್ಸಿಡೈಸ್ ರೇಟ್ನಲ್ಲಿ ಕೊಡ್ಲಿಕ್ಕಾಗಲ್ಲ ಅನ್ನೋದನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು, ಈಗ ಅದರ ಟೆಕ್ನಿಕಲ್ ಪಾಯಿಂಟ್ಸ್ ಆಳುವವರಿಗೆ ಗೊತ್ತಿದೆ ರೀ, ಅಕೌಂಟಿಗೆ ದುಡ್ಡು ಬಂದಾಗ ಆಗೋ ಸ್ಯಾಟಿಸ್ಫ್ಯಾಕ್ಷನ್ನು ಸೇವಿಂಗ್ ಆದಾಗ ಜನರಿಗೆ ಆಗೋದಿಲ್ಲ. ಈಗ ಕೇಂದ್ರ ಸರ್ಕಾರದಲ್ಲಿ 12 ಲಕ್ಷ ತನಕ ಆದಾಯಕ್ಕೆ ತೆರಿಗೆ ಇಲ್ಲ ಅಂತ ಹೇಳಿದ್ರಲ್ಲ, ಒಬ್ರಿಗೊಂದು 80,000 90,000 ಪರ್ ಆ್ಯನಮ್ ಉಳ್ಕೊಳತ್ತಪ್ಪ. ಆ ತೆರಿಗೆ ತಗೊಂಡು ಅವನ ಅಕೌಂಟಿಗೆ 80,000 ನಾವು ಗೌರ್ಮೆಂಟಿನ ಡೈರೆಕ್ಟ್ ಟ್ರಾನ್ಸ್ಫರ್ ಮಾಡ್ತೀವಿ ಅಂದ್ರೆ ಅವ್ನು ದೊಡ್ಡ ಹಬ್ಬ ಮಾಡಿಬಿಡ್ತೀವಿ, 80,000 ಸರ್ಕಾರ ಕೊಡ್ತು ಅಂತ. ಆಮೇಲೆ ಈ ಮನಸ್ಥಿತಿ ಅದು. ರಾಜಕೀಯ ಪಕ್ಷಗಳು ಜನರನ್ನು ಹೆಂಗೆ ಹುಚ್ಚು ಮಾಡ್ತೇವೆ ನೋಡಿ. ಬಸ್ಸಲ್ಲಿ ಮಹಿಳೆಯರಿಗೆ ಫ್ರೀ ಅಂತೆ ಅಲ್ವಾ? ಮೆಟ್ರೋದಲ್ಲೂ ನಿಮ್ಮ 50% ಸ್ಟೇಕ್ ಇದೆ ರೀ, ಮತ್ತೆ ಕೊಡಿ ಅಲ್ಲೊಂದು ಡಿಸ್ಕೌಂಟ್ ಮಾಡಿ, ಅಲ್ಲೊಂದು ಡಿಸ್ಕೌಂಟ್ ಕೊಡಿ. ಯಾಕೆ ಕೊಡಲ್ಲ? ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನಲ್ಲಿ ಅಂದರೆ ಈ ಮನೆ ಕೆಲಸ ಮಾಡೋರು ಮೆಟ್ರೋದಲ್ಲಿ ಓಡಾಡೋಲ್ಲ ಅಂತಾನ? ಅವ್ರೇನು ಬಸ್ಸಲ್ಲೇ ಓಡಾಡ್ತಾರೆ ಅಂತ ನಿಷ್ಕರ್ಷಕ್ಕೆ ನೀವು ಬಂದಿದ್ದೀರಾ? ನನಗೆ ಅನ್ಸುತ್ತೆ ಅಜಯ್ ಪಾಯಿಂಟ್ ಸಿ ಅವ್ರು ಹೇಳ್ದಂಗೆ ಅವ್ರು ಏನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಇಲ್ಲಿ ಆಗ್ತಿರೋಂತ ಖರ್ಚಿದೆ ಗೊತ್ತಾ ಮಹಿಳೆಯರಿಗೆ, ಅದನ್ನ ಮೆಟ್ರೋಗ್ ಫಂಡ್ ಮಾಡ್ಬೇಕಲ್ಲ, ಅವರು ಕೊಡ್ಬೇಕಲ್ಲ ದುಡ್ಡು. ಅದಕ್ಕೇನೆ ಕ್ಯಾಬಿನೆಟ್ ಅಲ್ಲಿ ಡೆಫರ್ ಮಾಡಿರೋ ಡಿಸಿಷನ್. ಮೆಟ್ರೋಗ್ ದುಡ್ಡು ಕೊಟ್ಟಿಲ್ಲ ಅವರು. ಏನ್ ಮಾಡಿದ್ದಾರೆ ಅಂದ್ರೆ ನಾವು ಕೊಡಲ್ಲ ದುಡ್ಡು, ನೀವು ಬೇಕಾದ್ರೆ ಫೇರ್ ಹೈಕ್ ಮಾಡ್ಕೊಳ್ಳಿ ಅಂತ ಹೇಳಿ ಈ ಫಂಡ್ ನ ಅಲ್ಲಿ ಮ್ಯಾನೇಜ್ ಮಾಡೋದಷ್ಟೇ. ಒಂದ್ ಕಡೆ ಫ್ರೀ ಆಗಿ ಕೊಡೋದು, ಇನ್ನೊಂದ್ ಕಡೆ ದುಡ್ಡು ಕೊಡೋದನ್ನ ಕಟ್ ಮಾಡೋದು. ಏನ್ ಅಭಿವೃದ್ಧಿ ಇದು? It's basically a political comment ಅದು. Political comment ಅಲ್ಲ ಸರ್. ಅಲ್ಲ ನೀವು ಹೇಳ್ತಾ ಇದ್ದೀರಿ ಏನಕ್ಕೆ ಸರ್ 9,400 ಕೋಟಿ ಮೋಹನ್ ವಿಶ್ವಾಸ ಮಾತಾಡ್ಬೇಕಾದ್ರೆ, ದೇವರಾಜ್ ಅವ್ರು ಮಾತಾಡ್ಬೇಕಾದ್ರೆ, ನಮ್ಮ ಸ್ನೇಹಿತರು ಮಾತಾಡ್ಬೇಕಾದ್ರೆ ನಾನು ಸುಮ್ಮನೆ ಇದ್ದೆ. ದೇವರಾಜ್ ಅವ್ರದ್ದು ಹೆಂಗೆ ಅಂತಂದ್ರೆ ಪಾಪ ಅವ್ರದ್ದೊಂಥರ ಈ ಸೆಂಟ್ರ್ ದಾರಿಯೊಳಗೆ ನಡ್ಕೊಂಡು ಹೋಗುವಂತ ಒಂದು ನಿಮಿಷ ಅಲ್ಲಿಗೆ ಬಂದ್ಬಿಡ್ತೀನಿ ಸರ್. ಅವ್ರು ಹೆಂಗೆ ಅಂದ್ರೆ ಕಾಂಗ್ರೆಸ್ ಜೊತೆಗೆ ಅಲಯನ್ಸ್ ಇದ್ರೆ ಬಿಜೆಪಿಗೆ ಬಯೋದು, ಬಿಜೆಪಿ ಜೊತೆಗೆ ಅಲಯನ್ಸ್ ಇದ್ರೆ ಕಾಂಗ್ರೆಸ್ನಾಗ ಬಯೋದು. ಬಟ್ ಅರ್ಥ ಮಾಡ್ಕೊಳ್ಬೇಕಾಗಿರೋ ಒಂದ್ ನಿಮಿಷ ಸರ್, ಒಂದ್ ಸೆಕೆಂಡ್ ಸರ್ ದೇವರಾಜ್ ಸರ್, ಒಂದ್ ಸೆಕೆಂಡ್. ನೀವು ಮಾತಾಡ್ಬೇಕಾದ್ರೆ ನಾನು ಇನ್ನು ಕಿಟ್ಬಿಟ್ಟು ಅಂದಿಲ್ಲ, ನೀವು ಬೈದಿದ್ದೆಲ್ಲ ಬಯಸ್ಕೊಂಡಿದೀವಿ ಹೇಳಿ. ಈಗ ವಿಚಾರ ಇರೋದಿಷ್ಟೇ. ಈಗ ಅವ್ರು ಹೇಳ್ತಾ ಇದ್ರು ಈ ಮುಟ್ಟಾಳ ಅಧಿಕಾರಿಯನ್ನು ಅಪಾಯಿಂಟ್ ಮಾಡಿದವರು ನಿಮ್ಮ ಸ್ನೇಹಿತರಾದಂಥ ಬಿಜೆಪಿ ಗೌರ್ಮೆಂಟ್ ಅವರು ಸರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.